ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಒಂದು ದೇಶ ಮತ್ತೊಂದು ದೇಶಕ್ಕೆ ಸಹಾಯ ಮಾಡೋಕೆ ಹೋಗಿ ಕೊನೆಗೆ ಅಲ್ಲಿನ ಸರ್ಕಾರದ ವಿರುದ್ಧವೇ ಯುದ್ಧ ಸಾರೋ ಪರಿಸ್ಥಿತಿ ಬಂದಿದೆ. ನಿಮಗೆ ಗೊತ್ತಾ? ಅಷ್ಟೇ ಅಲ್ಲ, ಇದನ್ನು ಭಾರತವೇ ಮಾಡಿದ್ದು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ವಿದೇಶಕ್ಕೆ ಕಾಲಿಟ್ಟು ಲಂಕಾದಲ್ಲಿ ನುಗ್ಗಿ ಯುದ್ಧ ಮಾಡೋಕೆ ಹೋಗಿ ಭಾರತ ಬಿಗ್ ಶಾಕನ್ನು ಅನುಭವಿಸ್ತು. ಸರಿಯಾಗಿ ಪೆಟ್ಟನ್ನು ತಿಂತು ಹೋಯ್ತು ಭಾರತ. ಆ ದೇಶದ ಬಂಡುಕೋರರನ್ನ ಅಥವಾ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಟ್ಟ ಹಾಕೋಕೆ ಅಂತ ಭಾರತ ಅಲ್ಲಿಗೆ ಸೇನೆ ಕಳಿಸಿತ್ತು. ಅಲ್ಲಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ನಮ್ಮ ಸೈನಿಕರು ಹೋರಾಡಿದರು. ಆದರೆ ಕೊನೆಗೆ ಅಲ್ಲಿ ನಡೆದ ಮಹಾದ್ರೋಹ ಭಾರತಕ್ಕೆ ಬ್ಯಾಕ್ ಫೈರ್ ಆಯಿತು. ಆ ಬಂಡುಕೋರರು ಮತ್ತು ಅವರು ವಿರೋಧಿಸಿದ ಸರ್ಕಾರ ಇಬ್ಬರು ಸೇರಿಕೊಂಡು ಇಲ್ಲಿಂದ ಅಲ್ಲೇನೋ ಶಾಂತಿ ಕಾಪಾಡ್ತೀವಿ ಅಂತ ಹೋಗಿದ್ದ ಭಾರತೀಯ ಪಡೆಗಳ ಮೇಲೆ ಮುಗಿಬಿದ್ದು ಬಿಟ್ರು. ಭಾರತಕ್ಕೆ ಬಿಗ್ ಶಾಕ್. ಏನು ಮಾಡಬೇಕು, ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಭಾರತೀಯ ಸೈನಿಕರು ಪ್ರಾಣ ಕಳ್ಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ. ಅವಾಗ ಆಡಂಗಿಲ್ಲ, ಅನುಭವಿಸಂಗಿಲ್ಲ ಅನ್ನೋ ಪರಿಸ್ಥಿತಿಯನ್ನು ನಮ್ಮ ಸೇನೆ ಮತ್ತು ಸರ್ಕಾರ ತಂದುಕೊಂಡಿದ್ರು ಮೈ ಮೇಲೆ. ಇದೆಲ್ಲ ಆಗಿದ್ದು ಭಾರತದ ಶ್ರೀಲಂಕಾ ಆಪರೇಷನ್ನಲ್ಲಿ. LTTE ಬಂಡುಕೋರನ್ನ ಮಟ್ಟ ಹಾಕ್ತೀವಿ ಅಂತ ಭಾರತದ ಪಡೆಗಳು ಲಂಕಾ ನೆಲಕ್ಕೆ ಕಾಲಿಟ್ಟಿದ್ವು. ಅಲ್ಲಾಮೇಲೆ ಏನು ನಡೀತು? ಭಾರತ ಆಪರೇಷನ್ ಪವನ್ ಮಾಡುವಂಥ ಪರಿಸ್ಥಿತಿ ಯಾಕೆ ಬಂತು? ವರ್ಷ ಒಂದು ಚೇಂಜ್ ಅಷ್ಟೇ, 1987. ಆದರೆ ಸೇಮ್ ಟೈಮ್ ಅಕ್ಟೋಬರ್ 16-17 ಸುಮಾರಿಗೆ ಲಂಕಾದಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ವು. ಎಕ್ಸಾಕ್ಟ್ಲಿ ಇದೇ ಟೈಮ್ನಲ್ಲಿ ಆ ವರ್ಷ. ಹಾಗಾಗಿ ಇದನ್ನು ನೆನಪು ಮಾಡಿಕೊಳ್ಳೇಬೇಕು ನಾವಿವತ್ತು. ಭಾರತದ ಇತಿಹಾಸದ ಡೆಡ್ಲಿ ಕಾರ್ಯಾಚರಣೆ ಅಂತ ಆ ಆಪರೇಷನ್ ಪವನನ್ನು ಯಾಕೆ ಕರೆಯಲಾಗುತ್ತೆ? ಆ ಕಗ್ಗಾಡಿನ ನಡುವೆ ದಾರಿ ಕಾಣದ ರಣರಂಗದಲ್ಲಿ ಭಾರತೀಯ ಸೈನಿಕರು ಬಡಿದಾಡಿದ್ದು ಹೇಗೆ? ಬನ್ನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ವರದಿಯಲ್ಲಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ಅನ್ನೋ ಮನವಿಯೊಂದಿಗೆ ಬನ್ನಿ ಶುರು ಮಾಡೋಣ. ಬ್ಯಾಕ್ಗ್ರೌಂಡ್ ಸ್ನೇಹಿತರೆ, ಈ ಕಾರ್ಯಾಚರಣೆಯ ತೀವ್ರತೆ ನಮಗೆ ಅರ್ಥ ಆಗಬೇಕು ಅಂದರೆ ಭಾರತದ ಸೇನೆ ಅಲ್ಲಿಗೆ ಯಾಕೆ ಬಂತು ಅನ್ನೋ ಬ್ಯಾಕ್ಗ್ರೌಂಡ್ ಸ್ವಲ್ಪ ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಕಾದಲ್ಲಿ ಮೊದಲಿಂದಲೂ ನಾಗರಿಕ ಸಂಘರ್ಷ ಇತ್ತು. ಲಂಕಾದ ಉತ್ತರ ಭಾಗದಲ್ಲಿ ತಮಿಳರಿದ್ರೆ, ದಕ್ಷಿಣ ಭಾಗದಲ್ಲಿ ಸಿಂಹಳೀಸ್ ಜಾಸ್ತಿ ಇದ್ದಾರೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಜನಸಂಖ್ಯೆಯಲ್ಲೂ ಕೂಡ ಸಿಂಹಳೀಯರು ಸ್ಟ್ರಾಂಗ್ ಇದ್ದಾರೆ. ಸೊ ಈ ತಮಿಳರನ್ನು ಸಿಂಹಳೀಯರು ತುಂಬ ಕೀಳಾಗಿ ನೋಡ್ತಾರೆ. ಅದು ಅವತ್ತೂ ಇತ್ತು, ಇವತ್ತಿಗೂ ಕೂಡ ಇದೆ. ಈ ತಮಿಳರು ಭಾರತೀಯ ಮೂಲದವರು ಲಂಕಾಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಉತ್ತರ ಲಂಕಾದಲ್ಲಿ. ಅವ್ರಿಗೆ ಯಾಕೆ ನಾವು ಮಾನ್ಯತೆ ಕೊಡಬೇಕು, ಬೇಕಾದರೆ ದೇಶ ಬಿಟ್ಟು ಹೋಗಲಿ ಅನ್ನೋ ಮನಸ್ಥಿತಿಯನ್ನು ಸಿಂಹಳೀಯರು ತೋರಿಸ್ತಾ ಇದ್ರು ಲಂಕನ್ ತಮಿಳ್ಸ್ ಮೇಲೆ. ಹೀಗಾಗಿ ವ್ಯವಸ್ಥಿತವಾಗಿ ಅವ್ರನ್ನ ತುಳಿಯೋ ಪ್ರಯತ್ನ ನಡೀತಾ ಇತ್ತು. ತಮಿಳರು ರೊಚ್ಚಿಗೆದ್ರು. ಅವರು ತಮ್ಮ ಹಕ್ಕುಗಳ ಪರ ಹೋರಾಟಕ್ಕೆ ನಿಂತರು. ನಮಗೆ ಹಕ್ಕು ಇಲ್ಲ ಅಂದರೆ ನಾವು ನಿಮ್ಮ ದೇಶದಲ್ಲಿರಲ್ಲ, ನೀವು ನಮಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಬಿಡಿ, ಉತ್ತರ ಶ್ರೀಲಂಕಾವನ್ನು ತುಂಡು ಮಾಡಿ ಪ್ರತ್ಯೇಕ ತಮಿಳು ರಾಷ್ಟ್ರ ಮಾಡೋಣ ಅಂತ ಹೊರಟರು. ಹೇಳಿ ಕೇಳಿ ಶ್ರೀಲಂಕನ್ ತಮಿಳರು ಭಾರತೀಯ ಹಿನ್ನೆಲೆ ಇರೋರು. ಹೀಗಾಗಿ ಲಂಕಾದಲ್ಲಿ ತಮಿಳರಿಗೆ ಏನಾದರೂ ಆದರೆ ಅಲ್ಲೇ ಪಕ್ಕದಲ್ಲಿ ಭಾರತದ ದಕ್ಷಿಣ ತುದಿಯಲ್ಲಿರೋ ತಮಿಳುನಾಡಿನಲ್ಲಿ ದೊಡ್ಡ ಕೋಲಾಹಲ ಆಗುತ್ತೆ. ಪೊಲಿಟಿಕಲಿ ಸೆನ್ಸಿಟಿವ್ ಇಶ್ಯೂ ಆಗುತ್ತೆ. ಅಲ್ಲಿನ ರಾಜ್ಯ ಸರ್ಕಾರಗಳು, ಸ್ಥಳೀಯ ದ್ರಾವಿಡ ಪಕ್ಷಗಳು, ಯಾವುದೇ ಕೇಂದ್ರ ಸರ್ಕಾರ ಇದ್ರೂ ಅವ್ರ ಮೇಲೆ ವಿಪರೀತ ಪ್ರೆಷರ್ ಹಾಕ್ತಾರೆ. ಇದು ಇವತ್ತಿಗೂ ಇದೆ. ಸೊ 70-80ರ ದಶಕದಲ್ಲಿ ಇದು ತುಂಬ ಜಾಸ್ತಿ ಇತ್ತು. ತಮಿಳು ರಾಷ್ಟ್ರ ಕಟ್ತೀವಿ ಅಂತ ಲಿಟ್ಟೆ ಅಥವಾ LTTE ಲಿಬರೇಷನ್ ಟೈಗರ್ಸ್ ಫಾರ್ ತಮಿಳ್ ಏಲಂ ಅನ್ನೋ ಹೊಸ ಸಂಘಟನೆ ಹುಡ್ಕೊಳ್ತು. ಲಂಕಾ ಸೇನೆ ವಿರುದ್ಧ ದಾಳಿ ಮಾಡಿದ್ರು. ಹೀಗಾಗಿ ಹೇಗಾದರೂ ಮಾಡಿ ತಮಿಳರನ್ನು ಮಟ್ಟ ಹಾಕಬೇಕು ಅಂದ್ಕೊಂಡು ಲಂಕಾ ಸೇನೆ ಕಾರ್ಯಾಚರಣೆಗೆ ಇಳಿತು. ತಮಿಳರಿಗೆ ಊಟ ನೀರು ಸಿಗದಂತೆ ದಿಗ್ಬಂಧನ ಹಾಕ್ತು. ಇದು ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲಿ ಬಿರುಗಾಳಿ ಎಬ್ಬಿಸ್ತು. ತಮಿಳುನಾಡಿನಲ್ಲಿದ್ದ ಸರ್ಕಾರಗಳು ಲಂಕಾದ ತಮಿಳರಿಗೆ ಭಾರತ ಹೆಲ್ಪ್ ಮಾಡಬೇಕು ಅಂತ ಪ್ರೆಷರ್ ಹಾಕೋಕೆ ಶುರು ಮಾಡಿದ್ರು ಅವರು. ಈ ಟೈಮ್ನಲ್ಲಿ ತಮಿಳುನಾಡಲ್ಲಿ MGR ಅಧಿಕಾರದಲ್ಲಿದ್ದರು. ಅವರು ಕಾಂಗ್ರೆಸ್ ಜೊತೆಗೆ ಚೆನ್ನಾಗಿದ್ರು. ಅಲ್ಲದೆ ಅವತ್ತು DMK ಮತ್ತು ಕಾಂಗ್ರೆಸ್ ಇಬ್ಬರು ಹಾವು ಮುಂಗಿಸಿ ಥರ ಆಡ್ತಾ ಇದ್ರಲ್ಲ ಆಗಿನ ಕಾಲದಲ್ಲಿ. ಹೀಗಾಗಿ ಅಲ್ಲಿ ರಾಜೀವ್ ಗಾಂಧಿ ಮಹತ್ವದ ನಿರ್ಧಾರ ತಗೊಂಡ್ರು. ಲಂಕಾದಲ್ಲಿ ತಮಿಳರ ಸಹಾಯಕ್ಕೆ ಮುಂದಾಗಿ ಆಪರೇಷನ್ ಪೂಮಲೈನ್ ಅಂತಹ ಕಾರ್ಯಾಚರಣೆಗಳನ್ನು ಮಾಡಿಸಿದ್ರು. ಇದಾಗಿದ್ದು ಯಾವಾಗ 1987ರ ಜೂನ್ ತಿಂಗಳಲ್ಲಿ. ಇದಕ್ಕೆಲ್ಲ ಲಂಕಾ ಸರ್ಕಾರ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿತ್ತಾದರೂ ಕೂಡ ಭಾರತ ತಾನು ಅಂದುಕೊಂಡಿದ್ದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸ್ತು.
ಏರೋಪ್ಲೇನ್ ಮೂಲಕ ಲಂಕಾದಲ್ಲಿ ಸಿಕ್ಕಾಕೊಂಡಿದ್ದ ತಮಿಳರಿಗೆ ಆಹಾರ ಸೇರಿ ಮಾನವೀಯ ನೆರವನ್ನ ಕೊಡ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 9 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಇದಾದ ಕೆಲವೇ ದಿನಗಳಲ್ಲಿ ಸೀನ್ ಕಂಪ್ಲೀಟ್ ಚೇಂಜ್ ಆಯಿತು. ಆಪರೇಷನ್ ಪೂಮಲೈಗೆ ಬೆಂಕಿ ಕಾರಿದ್ದ ಲಂಕಾ 1987 ಜುಲೈ 29ನೇ ತಾರೀಕು ಭಾರತದೊಂದಿಗೆ ಇದ್ದಕ್ಕಿದ್ದಂತೆ ಒಪ್ಪಂದ ಮಾಡ್ಕೊಂಡ್ಬಿಡ್ತು ಲಂಕಾ ಸರ್ಕಾರ. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಇದು ಭಾರತದ ಪಾಲಿಗೆ ಅತ್ಯಂತ ಮುಖ್ಯವಾದ ಅಗ್ರಿಮೆಂಟ್. ಈ ಇಂಡೋ ಶ್ರೀಲಂಕನ್ ಅಕಾರ್ಡ್ಗೆ ರಾಜೀವ್ ಗಾಂಧಿ ಮತ್ತು ಅವತ್ತಿನ ಲಂಕಾ ಅಧ್ಯಕ್ಷ ಜೂನಿಯಸ್ ರಿಚರ್ಡ್ ಜಯವರ್ಧನೆ ಸೈನ್ ಹಾಕಿದ್ರು. ಇದರ ಅನ್ವಯ ಭಾರತ ಲಂಕಾದಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ ನಿಯೋಜನೆ ಮಾಡಿ ನಾಗರಿಕ ಯುದ್ಧವನ್ನ ಮುಗಿಸಬೇಕಾಗಿತ್ತು. ಅಂದ್ರೆ ನೇರವಾಗಿ ಲಂಕಾ ತಮಿಳರ ಹೋರಾಟವನ್ನ ಹತ್ತಿಕ್ಕಬೇಕಾಗಿತ್ತು. ಗಮನಿಸಬೇಕಾದ ಸಂಗತಿ ಅಂದ್ರೆ ಇಂದಿರಾ ಗಾಂಧಿ ಟೈಮ್ನಿಂದ ಇದೇ LTTEಗೆ ಭಾರತದ ಬೆಂಬಲ ಕೊಡ್ತಾ ಬಂದಿತ್ತು ಅನ್ನೋ ಆರೋಪ ಇದೆ. ಈ ಲಂಕನ್ ತಮಿಳ್ಸ್ ಮೂಲಕ ಲಂಕೆಯನ್ನ ಅಂಕೆನಲ್ಲಿ ಇಟ್ಕೋಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಆ ರೀತಿ ಮಾಡಿದ್ರು ಅಂತ. ಆದ್ರೆ ರಾಜೀವ್ ಗಾಂಧಿ ಬಂದ ನಂತರ ಎಲ್ಲ ಇದ್ದಕ್ಕಿದ್ದಂತೆ ಉಲ್ಟಾ ಆಯ್ತು. ಆರಂಭದಲ್ಲಿ ಪೂಮಲೈ ಅಂತ ಹೇಳಿ ಲಂಕಾ ತಮಿಳರಿಗೆ ಹೆಲ್ಪ್ ಮಾಡಿದ್ರು. ಆದ್ರೆ ಕೆಲ ತಿಂಗಳಲ್ಲಿ ಉಲ್ಟಾ ಹೊಡೆದು ಲಂಕಾ ಸರ್ಕಾರದೊಂದಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಲಂಕಾ ತಮಿಳರ ಈ ಬಂಡೂಕೋರ ಮೂವ್ಮೆಂಟ್ ಅನ್ನ ಹತ್ತಿಕ್ಕೋಕೆ ಸೇನಾ ಸಹಕಾರದ ರೀತಿಯಲ್ಲಿ ಒಪ್ಪಂದ ಆಗೋಯ್ತು. ನೇರವಾಗಿ ಲಂಕಾ ಸರ್ಕಾರದ ಪರವಾಗಿ ನಿಂತ್ಕೊಂಡ್ಬಿಟ್ರು. ಸಿಂಹಳಿ ಸರ್ಕಾರದ ಪರವಾಗಿ ರಾಜೀವ್ ಗಾಂಧಿ ನಿಂತ್ಕೊಂಡ್ಬಿಟ್ರು. ರಾಜೀವ್ ಗಾಂಧಿ ಈ ನಿರ್ಧಾರ ಯಾಕೆ ತಗೊಂಡ್ರು ಇನ್ನೂ ಸ್ಪಷ್ಟ ಇಲ್ಲ. ಆದರೆ ಪಾಕ್ ಮತ್ತು ಚೀನಾ ಜೊತೆಗೆ ಆಗ ಲಂಕಾ ಸಂಬಂಧ ಬೆಳೆಸ್ಕೊಳ್ಳೋದು ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಸೊ ಈ ಸಿಂಹಳಿ ಸರ್ಕಾರವನ್ನ ಕಂಪ್ಲೀಟ್ಲಿ ನಾವು ಎದುರು ಹಾಕೊಂಡ್ರೆ ಪಕ್ಕದಲ್ಲೇ ಪಾಕ್ ಮತ್ತು ಚೈನಾ ಬಂದು ಕುತ್ಕೊಂಡ್ಬಿಡ್ತಾರೆ ಬುಡದಲ್ಲೂ ಕೂಡ ಅನ್ನೋ ಗಾಬರಿಯಿಂದ ರಾಜೀವ್ ಗಾಂಧಿ ಈ ರೀತಿ ಮಾಡಿದ್ರು ಅಂತ ಹೇಳಲಾಗುತ್ತೆ. ಕಾರಣ ಏನೇ ಇದ್ರೂ ಕೂಡ ಒಂದು ಸ್ಟ್ರಾಟಜಿಕ್ ಮಿಸ್ಟೇಕ್ ಅಂತೂ ನಡೆದು ಹೋಗಿತ್ತು. ಒಪ್ಪಂದದ ಪ್ರಕಾರ ಭಾರತ ಜುಲೈ 8ನಲ್ಲಿ ತನ್ನ ಮೊದಲ ಶಾಂತಿ ಪ್ರಯತ್ನವನ್ನ ಜಾರಿ ಮಾಡಿತು. ಪೀಸ್ ಕೀಪಿಂಗ್ ಫೋರ್ಸ್ಗೆ ಕೆಲ ಸೂಕ್ಷ್ಮ ಜವಾಬ್ದಾರಿಗಳನ್ನ ಕೊಡಲಾಯಿತು. ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪಿಸೋದು, ತಮಿಳು ಜನರನ್ನ ರಕ್ಷಿಸೋದು ಹಾಗೂ LTTE ನಿಶಸ್ತ್ರೀಕರಣ ಮಾಡೋದು, ಅದರ ಮೇಲ್ವಿಚಾರಣೆ ನಡೆಸೋದು ಈ ಪಡೆಯ ಉದ್ದೇಶ ಆಗಿತ್ತು. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. LTTE ಕೂಡ ಭಾರತ ನಮ್ಮ ಪರವಾಗಿದೆ ಅಂತ ನಿಶಸ್ತ್ರೀಕರಣ ಮಾಡಿದ ರೀತಿ ವರ್ತಿಸ್ತು. ಆದರೆ ಕೆಲವೇ ದಿನಗಳಲ್ಲಿ ಅವರ ರಿಯಲ್ ಮುಖ ಬಯಲಾಗಿತ್ತು. ಸಂಪೂರ್ಣ ಶಸ್ತ್ರತ್ಯಾಗಕ್ಕೆ ಅವರು ಒಪ್ಪಲೇ ಇಲ್ಲ. ಇದರಿಂದ ಭಾರತ ಮತ್ತು LTTE ನಡುವೆ ಒಂದು ಅಸಮಾಧಾನ ಏರ್ಪಡೋಕೆ ಶುರುವಾಯಿತು. ನಾವು ಲಂಕಾ ಸಿಂಹಳೀಸ್ ಸರ್ಕಾರಕ್ಕೆ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ, ಈ LTTE ಅವ್ರು ನೋಡಿದ್ರೆ ಒಪ್ತಾ ಇಲ್ವಲ್ಲ ಅಂತ ಭಾರತ ಸರ್ಕಾರಕ್ಕೆ ಮುಜುಗರ ಶುರುವಾಯಿತು. ಕೊನೆಗೆ ಇಬ್ಬರಿಗೂ ಪರಸ್ಪರರ ವಿರುದ್ಧ ಶಸ್ತ್ರ ಎತ್ತೋ ಪರಿಸ್ಥಿತಿ ಬಂತು. ವಿಪರ್ಯಾಸ ನೋಡಿ, ಯಾವ LTTEಗಳಿಗೆ ಕೆಲವೇ ವರ್ಷಗಳ ಹಿಂದೆ ಭಾರತ ಬೆಂಬಲ ಕೊಟ್ಟಿತ್ತು, ಮಿಲಿಟರಿ ಟ್ರೈನಿಂಗ್ ಎಲ್ಲ ಕೊಟ್ಟಿತ್ತು ಅನ್ನೋ ಆರೋಪನೂ ಇದೆಯೋ, ಅವರ ವಿರುದ್ಧವೇ ಆಯುಧ ಎತ್ತಿ ತಾನೇ ಕೊಟ್ಟಿದ್ದ ಟ್ರೈನಿಂಗ್ನಿಂದ ಕಲಿತವರ ವಿರುದ್ಧ ಫೈಟ್ ಮಾಡೋ ಪರಿಸ್ಥಿತಿ ಭಾರತಕ್ಕೆ ಬಂತು ಲಂಕಾದಲ್ಲಿ. ಈ ನಡುವೆ LTTE ಭಾರತದ ಸೇನೆ ಮೇಲೂ ದಾಳಿ ಮಾಡೋ ಪ್ರಯತ್ನ ಮಾಡಿತು. ಇದು ಭಾರತೀಯ ಪಡೆಗಳನ್ನ ಕೆರಳಿಸಿತು. ಕೊನೆಗೆ ಅಕ್ಟೋಬರ್ 7, 1987ರಲ್ಲಿ ಆಪರೇಷನ್ ಪವನ್ ಅನ್ನೋ ಭಯಾನಕ ಆಪರೇಷನ್ ಶುರುವಾಗೋ ರೀತಿ LTTEನೇ ಅನಿವಾರ್ಯತೆ ತಗೊಂಡ್ಬಂತು, ಸೃಷ್ಟಿ ಮಾಡ್ತು. ಸೊ ಭಾರತ ಲಂಕಾದಲ್ಲಿ ತನ್ನ ಮೊದಲ ಬಿಗ್ ಮಿಲಿಟರಿ ಆಪರೇಷನ್ ಅನ್ನ ಶುರು ಮಾಡ್ತು. ಟಾರ್ಗೆಟ್ ಜಾಫ್ನಾ. ಸ್ನೇಹಿತರೆ, ಭಾರತದ ಪಡೆಗಳಿಗೆ ಆರಂಭದಲ್ಲಿ ಮಾತುಕತೆ ಮಾಡಿ ಶಾಂತಿ ಕಾಪಾಡಕ್ಕೆ ಮಾತ್ರ ಹೇಳಲಾಗಿತ್ತು. ಆದ್ರೆ ಯಾವಾಗ LTTE ನಮ್ಮ ಸೇನೆ ವಿರುದ್ಧ ಶಸ್ತ್ರ ಎತ್ತಿ ಫೈರ್ ಮಾಡೋಕೆ ಶುರು ಮಾಡಿದ್ರು, ನಮ್ಮ ಸೇನೆ ಬೇರೆ ಮಾರ್ಗ ನೋಡಿದ್ರು. LTTE ಕಂಟ್ರೋಲ್ ನಲ್ಲಿದ್ದ ಜಾಫ್ನಾ ಪ್ರದೇಶವನ್ನ ವಶಕ್ಕೆ ತಗೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ರು. ಹಾಗೆ LTTEನ ಕಂಪ್ಲೀಟ್ ಆಗಿ ನಿಶಸ್ತ್ರೀಕರಣ ಮಾಡೋದು, ಯಾವುದೇ ಶಸ್ತ್ರ ಇಲ್ಲದ ಒಂದು ಗುಂಪನ್ನಾಗಿ ಮಾಡೋದು ಇದರ ಉದ್ದೇಶ ಆಗಿತ್ತು. ಇದರ ಭಾಗವಾಗಿ ಅಕ್ಟೋಬರ್ 9ರ ಮುಂಜಾನೆ ನಮ್ಮ ಇನ್ಫ್ಯಾಂಟ್ರಿ, ಟ್ಯಾಂಕ್, ಆರ್ಟಿಲರಿ, MI-8 ಹೆಲಿಕಾಪ್ಟರ್ಸ್, ಪ್ಯಾರಾಟ್ರೂಪರ್ಸ್, ಸ್ಪೆಷಲ್ ಫೋರ್ಸಸ್, ನೌಕಾಪಡೆ, ವಾಯುಪಡೆ ಎಲ್ಲರೂ ಆಪರೇಷನ್ ಪವನ್ ಲಾಂಚ್ ಮಾಡಿದ್ರು. ಭರ್ತಿ 30,000 ಭಾರತೀಯ ಸೈನಿಕರು ಯುದ್ಧಕ್ಕೆ ಧುಮುಕಿದ್ರು. ಆ ಕಡೆಯಿಂದ 8ರಿಂದ 10,000 LTTE ಪಡೆಗಳು ರೆಡಿಯಾಗಿದ್ರು. ಮೊದಲಿಗೆ LTTEಗಳ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನು ನಾಶ ಮಾಡಬೇಕಾಗಿತ್ತು. ಇದಕ್ಕಾಗಿ LTTEಗೆ ಸೇರಿದ ರೇಡಿಯೋ ಮತ್ತು ಟಿವಿ ಟ್ರಾನ್ಸ್ಮಿಷನ್ಗಳನ್ನು ಗುರಿ ಮಾಡಲಾಯಿತು. ಅವರಿಗೆ ಸಂಪರ್ಕ ಕಲ್ಪಿಸ್ತಾ ಇದ್ದ ರಸ್ತೆಗಳನ್ನು ಬ್ಲಾಕ್ ಮಾಡಲಾಯಿತು. ಅವರ ಕ್ಯಾಂಪ್ಗಳ ಮೇಲೆ ದಾಳಿಗಳಾದವು. ಆದರೆ LTTEಗಳನ್ನು ಬಗ್ಸೋಕೆ ಆಗಲೇ ಇಲ್ಲ. ಆದರೂ ಕೂಡ ಭಾರತ ಪ್ರಯತ್ನ ಕಂಟಿನ್ಯೂ ಮಾಡಿತು. ದೊಡ್ಡ ದೊಡ್ಡ ಬೇಟೆಗಳನ್ನು ಪಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಪ್ರಮುಖ ತಲೆಗಳನ್ನು ಹೊಡೆಯೋಕೆ ಭಾರತ ಪ್ಲಾನ್ ಮಾಡಿತು. ಆಗ ಮುಖ್ಯವಾಗಿ ಜಾಫ್ನಾ ಯೂನಿವರ್ಸಿಟಿಯ ಹಾಸ್ಟೆಲ್ ಮೇಲೆ ಟಾರ್ಗೆಟ್ ಮಾಡ್ಕೊಂಡಿದ್ರು. ಯೂನಿವರ್ಸಿಟಿ ಮೇಲೆ ದಾಳಿ, ಭಾರಿ ಮುಖಭಂಗ ಅನುಭವಿಸಿದ ಭಾರತ
ಇಡೀ ಜಾಫ್ನಾ ಕದನದಲ್ಲಿ ಅತಿ ದೊಡ್ಡ ಮತ್ತು ಭಾರತಕ್ಕೆ ಅತಿ ಹೆಚ್ಚು ಪೆಟ್ಟು ಕೊಟ್ಟ ಘಟನೆ ಇದು. ಜಾಫ್ನಾ ಯೂನಿವರ್ಸಿಟಿ ಮೇಲೆ ದಾಳಿ. ಈ ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ LTT ಪ್ರಮುಖ ನಾಯಕರು ಅವಿತಿದ್ದಾರೆ ಅನ್ನೋ ಸುದ್ದಿ ಬಂತು. ವೇಲು ಪಿಳ್ಳೈ ಪ್ರಭಾಕರನ್ ಗೊತ್ತಲ್ಲ, LTT ಪ್ರಭಾಕರನ್, ಹಾಗೆ ಗೋಪಾಲಸ್ವಾಮಿ ಮಹೇಂದ್ರ ರಾಜ, ಹೀಗೆ ದೊಡ್ಡ ದೊಡ್ಡ ನಾಯಕರೇ ರಹಸ್ಯವಾಗಿ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಹೀಗಾಗಿ ಇಲ್ಲಿ ದಾಳಿ ಮಾಡಿದ್ರೆ ಆಪರೇಷನ್ ಮುಗದೇ ಹೋಗುತ್ತೆ, ಹಿಡ್ಕೊಂಡು ಹೋಗ್ಬಿಡೋಣ ಅಥವಾ ಹೊಡೆದ್ಬಿಟ್ಟು ಹೋಗೋಣ ಅಂತ ಭಾರತ ಲೆಕ್ಕ ಹಾಕ್ತು. ಆದರೆ ಭಾರತದ ಪಡೆಗಳ ಎಲ್ಲ ಪ್ಲಾನಿಂಗ್ ಲೀಕ್ ಆಗಿ ಹೋಗಿತ್ತು LTTಗೆ. ನಮ್ಮ ಇಂಟೆಲಿಜೆನ್ಸ್ನಲ್ಲಿ, ಸೆಕ್ಯೂರಿಟಿ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಇದ್ವು. ಒಳಗಿದ್ದವರೇ LTTಗೆ ಎಲ್ಲ ಮಾಹಿತಿ ಶೇರ್ ಮಾಡ್ತಾಯಿದ್ರು. ನಮ್ಮ ಇಂಟೆಲಿಜೆನ್ಸ್ಗಿಂತ LTT ಇಂಟೆಲಿಜೆನ್ಸ್ ಸ್ಟ್ರಾಂಗ್ ಆಗೋಗಿತ್ತು. ವಿಶೇಷವಾಗಿ ತಮಿಳು ಮೂಲದ ಅಧಿಕಾರಿಗಳನ್ನು ಕೆಲವರನ್ನ ಬೊಟ್ಟಿಗೆ ಹಾಕೊಳ್ಳಲಾಗಿತ್ತು. ಭಾರತ ಹೊಡೆಯೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸೇನೆ. ಬನ್ನಿ ಅಂತ ಕಾಯ್ತಾ ಇದ್ರು ಇವರು. ಅಕ್ಟೋಬರ್ 11 ಮತ್ತು 12 ಮಧ್ಯರಾತ್ರಿ ಜಾಫ್ನಾ ಯೂನಿವರ್ಸಿಟಿ ಮೇಲೆ ಹೆಲಿಕಾಪ್ಟರ್ ಬಳಸಿ ಆಪರೇಷನ್ ಶುರು ಮಾಡಿದ್ರು. ಅಂದರೆ ಹೆಲಿಕಾಪ್ಟರ್ನಿಂದ ಕೆಳಗೆ ಯೋಧರನ್ನು ಇಳಿಸಿ ಹೆಲಿ ಡ್ರಾಪ್ ಮಾಡಿ ಆ ಕ್ಯಾಂಪಸನ್ನು ಸುತ್ತುವರಿಯೋಕ್ಕೆ ಲೆಕ್ಕಾಚಾರ ಹಾಕಿದರು ಭಾರತೀಯ ಸೇನೆಯವರು. ಸ್ಪೆಷಲ್ ಫೋರ್ಸಸ್, ಪ್ಯಾರಾಮಿಲಿಟರಿ ಪಡೆಗಳು ಈ ಕಾರ್ಯಾಚರಣೆ ನಡೆಸ್ತಾ ಇದ್ರು. ವಾಯುಪಡೆ ಕೂಡ Mi-8 ಹೆಲಿಕಾಪ್ಟರ್ಗಳನ್ನು ಯೂಸ್ ಮಾಡಿತ್ತು. ಆದರೆ ಸೇನೆಯ ಪ್ಲಾನನ್ನು ಮುಂಚೆನೇ ಅರಿತಿದ್ದ LTT ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗ್ತಿದ್ದ ಹಾಗೆ ಮುಗಿಬಿದ್ರು. ಕೆಳಗೆ ಇಳಿತಾ ಇದ್ದ ಹಾಗೆ ಮಷಿನ್ ಗನ್ಗಳ ಮೂಲಕ ಗುಂಡಿನ ಸುರಿಮಳೆ ಮಾಡಿದ್ರು. ಹೆಲಿಕಾಪ್ಟರ್ಗಳು ಡ್ಯಾಮೇಜ್ ಆದವು. ಕಮಾಂಡೋಗಳನ್ನೇ LTTಗಳು ಸುತ್ತುವರೆದ್ರು. ಹಲವು ಗಂಟೆಗಳ ಕಾಲ ಭಾರಿ ಹೊಡೆದಾಟ ಆಗಿ ನಮ್ಮ ಸೇನೆಯ 36ಕ್ಕೂ ಮೌಲ್ಯಯುತ ಪ್ರಾಣಗಳು ನಮ್ಮ ಸೈನಿಕರದು ಹೋಯಿತು. 36 ಸೈನಿಕರು ಹುತಾತ್ಮರಾದರು. 36ಕ್ಕೂ ಅಧಿಕ ಆ್ಯಕ್ಚುಲಿ. ಇನ್ನೂ ಹಲವರನ್ನು ನಮ್ಮ ಸೈನಿಕರನ್ನು LTT ಜೀವಂತ ಸೆರೆ ಹಿಡಿದು ಗಲ್ಲಿಗೆ ಹಾಕಿದ್ರು. ಹಲವರು ಗಾಯಗೊಂಡರು. ಇದು ಆಧುನಿಕ ಇತಿಹಾಸದಲ್ಲಿ ಭಾರತೀಯ ಪಡೆಗಳು ಎದುರಿಸಿದ ಅತ್ಯಂತ ದೊಡ್ಡ ಮಾರಕ ಹೊಂಚು ದಾಳಿ ಅಂತ ಕರೆಸ್ಕೊಳ್ತು. ಅಷ್ಟೇ ಅಲ್ಲ, LTTಗಳ ಗೆರಿಲ್ಲಾ ದಾಳಿ, ಈ ಆಂಬುಷ್ ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋದನ್ನು ಭಾರತ ಕಂಡುಕೊಳ್ತು. ಇವರೇನು ಮಾಡ್ತಾರೆ ಅನ್ನೋ ಒಂದು ಸಣ್ಣ ಮಿಸ್ಕ್ಯಾಲ್ಕುಲೇಷನ್ ಅಥವಾ ವೈರಿಯನ್ನು ಅಥವಾ ಎದುರಾಳಿಯನ್ನು ಲೈಟಾಗಿ ತೊಗೊಂಡಿದ್ದು ಭಾರತಕ್ಕೆ ಜೀವನದಲ್ಲಿ ಮರೆಯದ ಪಾಠವನ್ನು ಕಲಿಸ್ಕೊಡ್ತು. ತಮಿಳು ಟೈಗರ್ಸ್ ರಣಕೇಕೆ ಹಾಕಿದ್ರು ಅವತ್ತು. ಆದರೆ ಅಲ್ಲಿಗೆ ನಿಲ್ಲಿಲ್ಲ. ಭಾರತದಂಥ ರಾಷ್ಟ್ರ ಒಂದು ಗುಂಪಿನ ಮುಂದೆ ಸೋಲಕ್ಕಾಗತ್ತಾ? ಇಲ್ಲ. ಅಲ್ಲಿ ಮತ್ತೊಂದು ರಕ್ತಪಾತಕ್ಕೆ 2 ಪಡೆಗಳು ರೆಡಿ ಆದವು ಅಷ್ಟೇ. ಆ ಘಟನೆ ಬಳಿಕ ಶುರುವಾಯಿತು ಜಾಫ್ನಾ ಬ್ಯಾಟಲ್. ಯೂನಿವರ್ಸಿಟಿ ಸೋಲಿನಿಂದ ತುಂಬ ನಿರಾಸೆಗೊಂಡಿದ್ದ ಭಾರತದ ಪಡೆಗಳು ಈ ಸಲ ಯಾವುದೇ ಕಾರಣಕ್ಕೂ ತಪ್ಪು ಹೆಜ್ಜೆ ಇಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಹೀಗಾಗಿ ಭಾರಿ ತಯಾರಿ ಮಾಡಿಕೊಂಡು ಮತ್ತೆ LTTಗಳ ವಿರುದ್ಧ ಕಾರ್ಯಾಚರಣೆ ಶುರು ಮಾಡಿದ್ರು. ಅದರಲ್ಲಿ ಮೊದಲನೇದಾಗಿ ಜಾಫ್ನಾ ವಶ. LTTಗಳ ರಾಜಧಾನಿಯಾಗಿದ್ದ ಈ ಜಾಫ್ನಾ ನಗರವನ್ನು ವಶಕ್ಕೆ ತಗೊಂಡ್ರೆ ಅರ್ಧ ಶಕ್ತಿ ಕುಂದುತ್ತೆ ಅಂತ ನಮ್ಮ ಸೇನೆ ಭಾವಿಸಿತ್ತು. ಹೀಗಾಗಿ ನಗರದ ಮೂಲೆಗಳಿಂದ ಅದನ್ನು ಸುತ್ತುವರೆದ್ರು. ಹೆವಿ ಶಸ್ತ್ರಗಳನ್ನು ಯೂಸ್ ಮಾಡಲಾಯಿತು. ಈ ಟೈಮ್ನಲ್ಲಿ ಭಾರತೀಯ ಯೋಧರು ಬರ್ತಾ ಇದ್ದ ರಸ್ತೆಗಳ ಉದ್ದಕ್ಕೂ ಅಲ್ಲಿ ಲ್ಯಾಂಡ್ ಮೈನ್ಗಳನ್ನು ಅಡಗಿಸಿ ಇಡಲಾಯಿತು. ಭಾರತಕ್ಕೆ ಹೆಜ್ಜೆಗೂ ಸಮಸ್ಯೆಗಳು. ಇಲ್ಲಿ LTT ಚಿಕ್ಕ ಪುಟ್ಟ ಸಂಘಟನೆ ಆಗಿರಲಿಲ್ಲ. ಅವರ ಹತ್ರ ಏರ್ಫೋರ್ಸ್ ಇಲ್ಲ ಅನ್ನೋದು ಬಿಟ್ಟರೆ ಎಲ್ಲ ರೀತಿಯ ಆಯುಧಗಳು ಬಂದಾಗಿತ್ತು ಕೈಗೆ. ಅಲ್ಲದೆ LTTಗಳು ಭಯಂಕರವಾಗಿರೋ ಗೆರಿಲ್ಲಾ ವಾರ್ಫೇರ್ ಮಾಡ್ತಾಯಿದ್ರು. ಜಾಫ್ನಾದ ಇಂಚಿಂಚು ಕೂಡ ಅವರಿಗೆ ಪರಿಚಿತ ಇತ್ತು. ಎಲ್ಲಿಂದ ಹೇಗೆ ಬಂದರೆ ಭಾರತದ ಪಡೆಗಳಿಗೆ ನಷ್ಟ ಮಾಡ್ಬೋದು ಅನ್ನೋದನ್ನು ಅವ್ರು ಚೆನ್ನಾಗಿ ಅರ್ಥಕೊಂಡಿದ್ರು. ಆದರೆ ನಮ್ಮ ಸೈನಿಕರಿಗೆ ಎಲ್ಲ ಹೊಸ್ತು, ಅಲ್ಲಿ ಹೋಗಿ ಕಲಿಬೇಕಾಗಿತ್ತು ಎಲ್ಲ. ಇನ್ಫ್ಯಾಕ್ಟ್ ನಾವು ಯಾವ ಕಡೆಗೆ ಹೋಗಿ ದಾಳಿ ಮಾಡಬೇಕು ಅನ್ನೋ ಮ್ಯಾಪ್ ಕೂಡ ಸರಿಯಾಗಿರಲಿಲ್ಲ ನಮ್ಮವ್ರ ಹತ್ರ. ಕಾಡಿನ ದಾರಿಯಲ್ಲಿ ಬರೋರ ಮೇಲೆ LTTಯ ಸ್ನೈಪರ್ಗಳು ರಾಕ್ಷಸರ ಹಾಗೆ ಮರದಲ್ಲಿ ಕೂತ್ಕೊಂಡೆಲ್ಲ ಫೈರ್ ಮಾಡ್ತಾಯಿದ್ರು. ಹಾಗೆ ಜಾಫ್ನಾ ಸಿಟಿಗೆ ಬಂದರೆ ಜನನಿಬಿಡ ಪ್ರದೇಶ ಕೂಡ ಹೌದು. ನಾಗರಿಕರ ಮನೆಗಳು, ಅಂಡರ್ಗ್ರೌಂಡ್ ಬಂಕರ್ಗಳು, ಕಿರಿದಾದ ಬೀದಿಗಳೆಲ್ಲ ಇದ್ವು. LTTಗಳು ಮಾಡ್ತಿದ್ದ ಗೆರಿಲ್ಲಾ ಟ್ಯಾಕ್ಟಿಕ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ಇತ್ತು ಈ ಟೆರೇನ್. ನಾಗರಿಕರನ್ನೇ ಅವರು ಗುರಾಣಿಗಳನ್ನಾಗಿ ಬಳಸ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾಯಿದ್ರು. ಇದು ಸೇನೆಗೆ ದೊಡ್ಡ ಚಾಲೆಂಜ್ ಆಯಿತು. ಯಾಕಂದರೆ ಯಾವುದೇ ಯುದ್ಧದಲ್ಲೂ ಭಾರತ ನಾಗರಿಕರ ಹಿಂಸೆ ಮಾಡುವಂಥ ರಾಷ್ಟ್ರ ಅಲ್ಲ. ಆದರೆ ಇದನ್ನೇ LTTಗಳು ಅಡ್ವಾಂಟೇಜ್ ಆಗಿ ತಗೊಂಡ್ರು. ಅವ್ರಿಗೆ ಯಾವುದೇ ರೂಲ್ಸ್ ಇರಲಿಲ್ಲ. ಹಾಗೆ LTTಗೆ ಒಂದಷ್ಟು ಸ್ಥಳೀಯರ ಬೆಂಬಲ ಕೂಡ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಇದರ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ಗೆ ಸರಿಯಾಗಿ ಗೊತ್ತಿರಲಿಲ್ಲ ಅಥವಾ ಇಂಟೆಲಿಜೆನ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಮಹಿಳಾ ಹೋರಾಟಗಾರರು ಸೇರಿದ ಹಾಗೆ LTTಗೆ ಆ ಭಾಗದ ಎಲ್ಲರೂ ಎಲ್ಲ ರೀತಿಯಲ್ಲೂ ತನು ಮನಧನ ಅರ್ಪಿಸೋಕೆ ರೆಡಿಯಾಗಿ ನಿಂತ್ಕೊಂಡಿದ್ರು. ಭಾರತೀಯ ಸೇನೆಯ ಪ್ರತಿ ಚಲನವಲನದ ಬಗ್ಗೆ ಜನರೇ ಮಾಹಿತಿ ಕೊಡ್ತಾ ಇದ್ರು. ಜೊತೆಗೆ ಭಾರತೀಯ ಸೇನೆ ಮಾಡ್ತಾ ಇದ್ದ ಪ್ರತಿ ದಾಳಿನಲ್ಲಿ ಅನೇಕ ನಾಗರಿಕರ ಪ್ರಾಣ ಹೋಗ್ತಾ ಇತ್ತು. ಇದು ನಮ್ಮ ಶಿಸ್ತಿನ ಸೇನೆಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇತ್ತು, ಕೈಕಟ್ಟ ಹಾಕ್ತಾ ಇತ್ತು. ಭಾರತೀಯ ಸೇನೆ ಆಕ್ರಮಣಕಾರಿ ಸೇನೆ, ಅತ್ಯಾಚಾರ ಮಾಡ್ತಾ ಇದೆ, ಜನರನ್ನ ಲೂಟಿ ಮಾಡ್ತಾ ಇದೆ, ಇತ್ಯಾದಿ ಪ್ರೋಪಾಗ್ಯಾಂಡ ಹರಡಿಸ್ಬಿಟ್ರು LTTನವರು.
ಇದರ ಪರಿಣಾಮ ಜನರೆಲ್ಲ ಭಾರತೀಯ ಸೇನೆಯ ವಿರುದ್ಧ ಆಗಿಬಿಟ್ರು. ಯಾರು ಶತ್ರು ಯಾರು ಮಿತ್ರ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗೆ ಲಂಕಾ ಸೇನೆಯಿಂದಲೂ LTTEಗೆ ಮಾಹಿತಿ ಸೋರಿಕೆ ಆಗ್ತಾ ಇತ್ತು. ಆದರೂ ಕೂಡ ನಮ್ಮ ಸರ್ಕಾರದಿಂದ ಆದೇಶ ಬಂದಿದೆ, ನಮ್ಮ ಕೆಲಸ ಅದನ್ನು ಫಾಲೋ ಮಾಡೋದು ಅಂತ ಹೇಳಿ ಕಾರ್ಯಾಚರಣೆ ಕಂಟಿನ್ಯೂ ಮಾಡಿದ್ರು. ನಮ್ಮ ಸೇನೆಯ ನೆರವಿಗೆ ಆಗ ನಮ್ಮ ನೌಕಾಪಡೆ ಕೂಡ ಸೇರ್ಕೊಳ್ತು. ಕರಾವಳಿ ಕಾವಲು ಪಡೆ ಕೂಡ ಕೈ ಜೋಡಿಸ್ತು. ದಕ್ಷಿಣದಿಂದ ನಮ್ಮ ಸೇನೆ ನುಗ್ತಾ ಇದ್ರೆ ಉತ್ತರ ಶ್ರೀಲಂಕಾದಿಂದ ನೌಕಾಪಡೆ ಅಡ್ಡಗಟ್ಟೋಕೆ ಶುರು ಮಾಡಿದ್ರು LTTEಗಳನ್ನು. ಸುಮಾರು 480 ಕಿಲೋಮೀಟರ್ಗೂ ಉದ್ದಕ್ಕೂ ನಮ್ಮ ಯುದ್ಧ ನೌಕೆಗಳು ಅಲ್ಲಿ ಬಂದು ಜಮಾಯಿಸಿದ್ವು. ಇಡೀ ಜಾಫ್ನಾವನ್ನು ದಿಗ್ಬಂಧನ ಹಾಕಲಾಯಿತು. ಹಾಗೆ ನೌಕಾಪಡೆಯ ಮಾರ್ಕೋಸ್ ಅಥವಾ ಮರೈನ್ ಕಮಾಂಡೋಸ್ ಕೂಡ ಕಾರ್ಯಾಚರಣೆಗಿಳಿದ್ರು. ಟ್ರಿಂಕೋಮಾಲಿಯಲ್ಲಿ ನಮ್ಮ 340ನೇ ಬ್ರಿಗೇಡ್ ಕೆಲಸ ಶುರು ಮಾಡಿತು. T-72 ಟ್ಯಾಂಕ್ಸ್, BMP-1 ಇನ್ಫೆಂಟ್ರಿ ವೆಹಿಕಲ್ ಎಲ್ಲವನ್ನ ಇದರಲ್ಲಿ ಯೂಸ್ ಮಾಡಲಾಯಿತು. ಒಂದೊಂದೇ ಜಾಗವನ್ನು ಸೀಸ್ ಮಾಡಿಕೊಂಡು ಕೊನೆಗೆ ಇಡೀ ಜಾಫ್ನಾವನ್ನು ಭಾರತ ಕಡೆಗೂ ವಶಕ್ಕೆ ತಗೊಳ್ತು. ಸುಮಾರು 14 ದಿನಗಳ ಕಾಲ ಅಂದರೆ 1987 ಅಕ್ಟೋಬರ್ 11ರಿಂದ ಅಕ್ಟೋಬರ್ 25ನೇ ತಾರೀಕಿನವರೆಗೆ ಕಾರ್ಯಾಚರಣೆ ಮಾಡಬೇಕಾಯಿತು. ಈ ಇಡೀ ಆಪರೇಷನ್ ಅಲ್ಲಿ ನಾವು ಭಾರಿ ಪ್ರಮಾಣದಲ್ಲಿ ಸೈನಿಕರನ್ನ ಕಳ್ಕೊಂಡ್ವಿ. 350 ಸೈನಿಕರನ್ನ ಕಳ್ಕೊಂಡ್ವಿ. 1100 ಸೈನಿಕರು ಗಾಯಗೊಂಡ್ರು. ಸಾಕಷ್ಟು ಜನ ಎಲ್ಲಿ ಹೋದ್ರಂತಾನೆ ಗೊತ್ತಾಗ್ಲಿಲ್ಲ, ಕಣ್ಮರೆಯಾದ್ರು, ನಾಪತ್ತೆಯಾದ್ರು. ಈ ಕದನ ಎಷ್ಟು ಭೀಕರವಾಗಿತ್ತು ಅಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಮಾಡಿದ ಯುದ್ಧಗಳ ಸಾವಿಗಿಂತ ಇದು 7% ಹೆಚ್ಚು ಕ್ಯಾಶುಯಾಲಿಟಿ ರೇಟ್ ಹೊಂದಿತ್ತು. ಅಂದ್ರೆ ಟೋಟಲ್ ನಂಬರ್ ಅಲ್ಲ, ಘಟನೆಯ ತೀವ್ರತೆ ಪ್ರಮಾಣ ಎಷ್ಟು ಜನ ಎಂಗೇಜ್ ಆಗಿದ್ರು ಅದನ್ನ ನೋಡಿದಾಗ ಹೇಳ್ತಿರೋದು. ನವೆಂಬರ್ ಆರಂಭದವರೆಗೂ ಅಲ್ಲಲ್ಲಿ ಸಣ್ಣ ಪುಟ್ಟ ಆಪರೇಷನ್ ನಡೀತಾನೆ ಇತ್ತು. ಅಲ್ಲೆಲ್ಲ ಭಾರತ ತನ್ನ ಸೈನಿಕರನ್ನ ಕಳ್ಕೊಳ್ತಾನೆ ಇತ್ತು. ಹಾಗಂತ LTTEಗಳು ಕೂಡ ಹತ್ಯೆಗೀಡಾದ್ರು. 2000 LTTEಗಳನ್ನ ಸಂಹರಿಸಲಾಯಿತು. 200 ಮಂದಿಯನ್ನ ಅರೆಸ್ಟ್ ಮಾಡಲಾಯಿತು. ಹಾಗಂತ LTTE ಶರಣಾದ್ರ ಇಲ್ಲ, ಅರಣ್ಯದಲ್ಲಿ ತಪ್ಪಿಸ್ಕೊಂಡು ಜನರ ನಡುವೆ ಅಡಗಿ ಕೂತ್ರು. ಹೀಗಾಗಿ ಭಾರತೀಯ ಸೇನೆ ಅಲ್ಲಿ ಮತ್ತೆ ಹದ್ದಿನ ಕಣ್ಣಿಟ್ಟು ಕಾಯುವಂತ ಪರಿಸ್ಥಿತಿ ತಂದ್ಕೊಳ್ತು. ಲಂಕಾ ವಿರುದ್ಧವೇ ತಿರುಗಿದ ಭಾರತ ಈ ಜಾಫ್ನಾ ಆಪರೇಷನ್ ಮುಗಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನದ ಭಾಗವಾಗಿ ಭಾರತ ಅಲ್ಲೇ ಇತ್ತು ಅಲ್ವಾ. ಆದ್ರೆ ಲಂಕಾದಲ್ಲಿ 1989ರಲ್ಲಿ ಅಧಿಕಾರ ಬದಲಾವಣೆಯಾಗಿ ರಣಸಿಂಗೆ ಪ್ರೇಮದಾಸ ಅನ್ನೋ ಹೊಸ ನಾಯಕ ಅಧ್ಯಕ್ಷರಾದ್ರು. ಇವರ ಹೆಸರಲ್ಲಿ ರಣವೂ ಇತ್ತು, ಪ್ರೇಮವೂ ಇತ್ತು. ಈತನಿಗೆ ಮೈ ತುಂಬಾ ಸೊಕ್ಕು, ಹಾಗೆ ವಿಶ್ವ ನಾಯಕನಾಗೋ ಆಸೆ ಲಂಕಾದಲ್ಲಿದ್ರು ಕೂಡ. ಹೀಗಾಗಿ ಬಾಹ್ಯ ಶಕ್ತಿಗಳ ಸೇನೆ ಇರಬಾರ್ದಿಲ್ಲಿ, ಇದು ಲಂಕಾ ಆತ್ಮ ಗೌರವಕ್ಕೆ ಪೆಟ್ಟು. ಈ ಚಿಲ್ಲರೆಗಳನ್ನ ನಾವೇ ಹೊಡೆದು ಹಾಕ್ತೀವಿ LTTEಗಳನ್ನ ಅಂತ ಭಾರತವನ್ನ ಫೋರ್ಸ್ ಮಾಡಿದ್ರು, ನೀವು ಹೋಗಿ ಇಲ್ಲಿಂದ ಅಂತ. 1989ರಲ್ಲಿ ಆಜ್ಞೆನೇ ಮಾಡಿಬಿಟ್ರು ಹೋಗಿ ಅಂತ. ಆದ್ರೆ ರಾಜೀವ್ ಗಾಂಧಿ ಕೇಳಲಿಲ್ಲ ಈ ಮಾತನ್ನ. ಇದಕ್ಕೆ ತಮಿಳುನಾಡಿನ ರಾಜಕಾರಣ ಕಾರಣನೋ ಏನೋ ಅದು ಡಿಬೇಟಬಲ್. ಆದ್ರೆ ರಾಜೀವ್ ಗಾಂಧಿ ಒಪ್ಲಿಲ್ಲ. ಅಲ್ಲದೆ ಈ ರಣಸಿಂಗೆ ಭಾರತದ ಪ್ರತಿ ನಾಯಕರೊಂದಿಗೂ ರೌಡಿ ಬಿಹೇವಿಯರ್ ತೋರಿಸ್ತಾ ಇದ್ರು, ಭಾರತಕ್ಕೆ ಯಾವಾಗಲೂ ಬೈತಾ ಇದ್ರು. ಹೀಗಾಗಿ ಭಾರತದ ನಾಯಕರಿಗೆ ಲಂಕಾದ ಈ ರಣಸಿಂಗೆ ಮೇಲೆ ಸಿಟ್ಟು ಬಂತು. ಆದರೆ ಲಂಕಾದ ಪ್ರೆಷರ್ ಮುಂದುವರಿತು. ಅವತ್ತು ಲಂಕಾದಲ್ಲಿ ನಮ್ಮ ಸೇನೆಯನ್ನು ಮುನ್ನಡೆಸ್ತಾ ಇದ್ದ ಲೆಫ್ಟಿನೆಂಟ್ ಜನರಲ್ ಅಮರ್ಜಿತ್ ಸಿಂಗ್ ಕಲ್ಕಟ್ ಅವ್ರ ಮೇಲೆ ಲಂಕಾ ಸರ್ಕಾರ ಒತ್ತಡ ಹಾಕ್ತು. ಕೂಡಲೇ ಇಲ್ಲಿಂದ ಜಾಗ ಖಾಲಿ ಮಾಡಿ ನಾವು ನೋಡ್ಕೊಂತೀವಿ ಈ ಇಶ್ಯೂನ ಅಂತ ಹೇಳಿದ್ರು. ಆದರೆ ಕಲ್ಕಟ್ ಕೂಡ ಕೇಳಲಿಲ್ಲ. ನಾವು ಭಾರತೀಯ ಸೈನಿಕರು, ಲಂಕಾ ಸೈನಿಕರಲ್ಲ, ನಾವು ಎದ್ದು ಹೋಗೋದು ಬಿಡೋದು ನಮ್ಮ ದೇಶದ ಸರ್ಕಾರ ಹೇಳಿದ್ರೆ ನಾವು ಹೋಗ್ತೀವಿ, ನೀವಲ್ಲ ಅಂತ ಲಂಕಾಗೆ ಉತ್ತರ ಕೊಟ್ಟರು. ಇಷ್ಟೆಲ್ಲ ನಡೀತಿರೋ ಟೈಮ್ನಲ್ಲಿ 1989 ನವೆಂಬರ್ನಲ್ಲಿ ಭಾರತದಲ್ಲಿ ಚುನಾವಣೆ ಆಯಿತು. ರಾಜೀವ್ ಗಾಂಧಿಯವರ ಕಾಂಗ್ರೆಸ್ ಪಾರ್ಟಿ ಸೋಲ್ತು. VP ಸಿಂಗ್ ಪ್ರಧಾನಿ ಆದರು. ಅವರು ಪೀಸ್ ಕೀಪಿಂಗ್ ಫೋರ್ಸನ್ನು ವಾಪಸ್ ಕರೆಸ್ಕೊಂಡ್ರು. ಆದರೆ ಮುಂದೆ ಇದು ಕೂಡ ಭಾರತಕ್ಕೆ ಮುಳುವಾಯಿತು. 1991ರಷ್ಟೊತ್ತಿಗೆ ಪ್ರಬಲರಾಗಿದ್ದ LTTEಗಳು ರಾಜೀವ್ ಗಾಂಧಿಯನ್ನೇ ಹತ್ಯೆ ಮಾಡಿದ್ರು. ಅದರ ಕಥೆ ನಿಮಗೆ ಈ ಮುಂಚೆ ನಾವು ಈ ವರದಿಯಲ್ಲಿ ಹೇಳಿದ್ವಿ ಸ್ನೇಹಿತರೆ. ಒಟ್ನಲ್ಲಿ ಇದಾಗಿತ್ತು ಸ್ನೇಹಿತರೆ ಆಪರೇಷನ್ ಪವನ್ ಬಗ್ಗೆ ಮತ್ತು ಒಂದಷ್ಟು ಅದರ ಸುತ್ತಮುತ್ತಲಿನ ಬ್ಯಾಕ್ ಡ್ರಾಪ್ ಮತ್ತು ಹಿನ್ನೆಲೆ ಎಲ್ಲ ತಿಳಿಸ್ಕೊಡೋ ಪ್ರಯತ್ನ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ನೀವು ಆಂಡ್ರಾಯ್ಡ್ ಯೂಸರ್ಸ್ ದಿನಕ್ಕೆ ₹1 ಕಮ್ಮಿ 99 ಪೈಸೆ ಚೇಂಜ್ ಆಗುತ್ತೆ. ಇಡೀ ಮಂತ್ಲಿ ₹29 ಅಷ್ಟೇ ಚಾರ್ಜಸ್. ಜಾಯಿನ್ ಆಗ್ಬೋದು. ಆಪಲ್ ಯೂಸರ್ಸ್ ನಾವು ಲಿಂಕ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ. ನೀವು ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರಲ್ಲಿ ಹೋಗಿ ಸಫಾರಿಯಲ್ಲಿ ನೀವು ಜಾಯಿನ್ ಆಗಬಹುದು. ನಾವು ಜಾಯಿನ್ ಆದವರಿಗೆ ಮೆಂಬರ್ಸ್ ಓನ್ಲಿ ವಿಡಿಯೋಸನ್ನು ನೀಡ್ತಾ ಇದ್ದೀವಿ. ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಇರುತ್ತೆ. ಅದರಲ್ಲಿ ಆಯ್ದ ಮೆಂಬರ್ಸ್ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ರ್ಯಾಂಡಮ್ ಸೆಲೆಕ್ಟ್ ಮಾಡಿಕೊಂಡು ನಾವು ಆಯ್ದ ಪ್ರಶ್ನೆಗಳಿಗೆ ಉತ್ತರಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಹಾಗೆ ಸಾಕಷ್ಟು ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ನಿಮ್ಮ ಗಮನಕ್ಕಿರಲಿ, ಅಷ್ಟು ಮೆಂಬರ್ಸ್ ಓನ್ಲಿ ಕಾಂಟೆಂಟಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳು ಇರೋದಿಲ್ಲ. ಆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನ ಮೆಂಬರ್ಸ್ ಆಗಿ ಜಾಯಿನ್ ಆಗೋರಿಗೆ ಕೊಡೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನಮ್ಮ ಕಾರ್ಯದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಇದನ್ನ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.